ಮಾಡಿದ್ದೀನಿ ನಿಜ. ಹಾಗಂತ ನನಗೆ ಇಂಥ ಶಿಕ್ಷೆ ಕೊಡಬೇಡ, ನನ್ನನ್ನು ಕಾಪಾಡು. ಹೌದು, ಸೇವಂತಿ ಮಗುನ ಕೊಲ್ಲಕ್ ನೋಡ್ದೆ. ಸೇವಂತಿ ಮೇಲಿನ ದ್ವೇಷಕ್ಕೆ ಪೂಜನ್ ಮಗುನು ಕೊಂದೆ. ಆ ಕೊಲೆ ಸೇವಂತಿ ಮೇಲೆ ಬರೋ ಹಾಗೆ ಮಾಡ್ದೆ. ಆದ್ರೆ ಇದೆಲ್ಲ ಪಾಪವಾಗಿ ನನ್ನ ಕಾಡ್ತಾ ಇದೆ. ಈಗ ನೀನೇ ನನ್ನನ್ನ ಪಾಪದ ಕೋಪದಿಂದ ಆಚೆ ತಗೊಂಡು ಬರ್ಬೇಕು. ನನ್ನಿಂದ ತಪ್ಪಾಗಿದೆ ಅಂತ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ದಯವಿಟ್ಟು ನನ್ನ ಎಲ್ಲ ತಪ್ಪುಗಳನ್ನ ಕ್ಷಮಿಸಿ ನನ್ನ ಜೀವನ ಉಳಿಸು. ನನ್ನ ಮಣಿ ಯಾಕೆ ಹೀಗೆ ಅಳ್ತಿದ್ದಾಳೆ? ಅವಳ ಮನ್ಸಲ್ಲಿ ಅಂತ ನೋವು ಏನಿದೆ ಅಂತ ನನಗೆ ಗೊತ್ತಿಲ್ಲ ದೇವ್ರೆ. ಎಲ್ಲ ಗೊತ್ತಿರೋದು ನೀನಾದ್ರೂ ಅವಳಿಗೆ ಪರಿಹಾರ ಕೊಡು. ಅವಳ ಮನ್ಸು ಸರಿ ಹೋಗೋ ಹಾಗೆ ಮಾಡು. ನನ್ನ ಪಾಪಗಳಿಗೆ ಪರಿಹಾರ ಬೇಕು. ಮತ್ತೆ ನನ್ನ ಬದುಕು ಮೊದಲಿನ ತರ ಸುಂದರವಾಗಿ ಆಗ್ಬೇಕು. ಅದಕ್ಕೆ ನೀನ್ ದಾರಿ ತೋರಿಸ್ಬೇಕು ದೇವ್ರೆ. ಇವಳಿ ರೀತಿ ಕಣ್ಣೀರಾಗ್ತಿರೋದು ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ದೇವ್ರೆ. ದಯವಿಟ್ಟು ಸಹಾಯ ಮಾಡು. ಸೇವಂತಿ ಮಗುವಿಂದ ನನ್ನನ್ನು ಕಾಪಾಡು. ಅದು ಬಂದ್ರೆ ನನ್ನ ಅಂತ್ಯ ಅಂತ ಹೇಳ್ತಾ ಇದ್ದಾರೆ. ಪ್ರತಿದಿನ ಕನ್ಸಲ್ಲಿ ಬಂದು ಆ ಮಗು ನನ್ನ ಕಾಡ್ತಾ ಇದೆ. ನನಗೂ ಅದರಿಂದ ತಪ್ಪಿಸ್ಕೊಂಡು ಓಡಿ ಓಡಿ ಸಾಕಾಗಿದೆ. ನೀನು ಆ ಮಗುನ ತಡೆದು ಹಿಡಿಲಿಲ್ಲ ಅಂದ್ರೆ ನನ್ನ ಜೀವನ ಪೂರ್ತಿ ಹೀಗೆ ಓಡಬೇಕಾಗುತ್ತೆ.